ಜನ ಬದಲಾವಣೆ ಆಗೋದು ಅಂದರೆ ಹೆಂಗೆ, ಯಾವ ಥರ ಬದಲಾಗ್ಬೋದು? ಈಗ ನಾನು ಆಗಿದ್ದೀನಲ್ಲ ಸರ್. ಓಪನಿಂಗು ಸೂಪರ್ ಅಲ್ಲ ಸರ್, ಬದಲಾಗಂದ್ರೆ ಈಗ ನಾ ಮೀಡಿಯಂ ಕ್ಲಾಸ್ ಜನ ಏನಿದ್ದಾರೆ ಅವ್ರವ್ರ ಕಮಿಟ್ಮೆಂಟಲ್ಲಿ ಓಡ್ತಾ ಇರ್ತಾರೆ. ಅವ್ರು ಯಾರು ಕೇಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಅವ್ರಿಗೇನಂದರೆ ಮಕ್ಕಳು ಫೀಸ್ ಅಂತೆ, ಅವ್ರದ್ದು ಅದೇ ಕಮಿಟ್ಮೆಂಟ್ ಇದ್ದಾಗ ಚೇಂಜ್ ಹೆಂಗೆ ಆಗ್ತದೆ? ನೀವು ಹೇಳೋ ವಸ್ತು ಚೆನ್ನಾಗಿದೆ, ಬಟ್ ಅದು ರೀಚ್ ಆಗಲ್ಲ. ಯಾಕಂದರೆ ಬಿಕಾಸ್ ಆಫ್ ಜನ ಚೇಂಜ್ ಆಗೋದು ಹೆಂಗಂದ್ರೆ ಮನೆಗೆ ಅವನವ್ರು ಕುಕ್ಕರ್ ಕೊಡಕ್ಕೆ ಬಂದ ಇದು ಆಟ ಇದೇ ಇಂಪಾರ್ಟೆಂಟು, ಇಷ್ಟು ಸಾಕು. ಅದಕ್ಕೆ ಹೇಳ್ತಾ ಇರೋದು ನಾವು ಅದೇ ಬದಲಾವಣೆ ಅಂದ್ರೆ ಅದೇ ನಮ್ಮ ರಾಜ್ಯದಲ್ಲಿ ಸಿಂಪಲ್ ಆಗಿ ಹೇಳ್ಬಿಟ್ರು. ರಾಜ್ಯ ವಾಟ್ ಅ ಥಾಟ್, ವಾಟ್ ಅ ವಿಷನ್. ಅಲ್ಲಲ್ಲ ಕೇಳಿ ಒಂದ್ ನಿಮಿಷ, ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಅವರು. ಕುಕ್ಕರ್ ಕೊಡಕ್ ಬಂದ್ರೆ ಬೈದ್ ಕಳಿಸ್ಬಿಟ್ಟು ಸುಮಾರಾಗಿದೆ. ಆಮೇಲೆ ಕೇಳಿ ಒಂದ್ ನಿಮಿಷ, ಆಮೇಲೆ ನಾನು ನಿಮ್ಮ ಜಾತಿ ಅವನು ನನಗೆ ಓಟ್ ಹಾಕಿ ಅಂತ ಬಂದ್ರೆ ಹೋಗಯ್ಯ, ನಾನು ನನ್ನ ಜಾತಿಯವರು ನನ್ನ ಮಕ್ಳು ಕೊಡ್ಕೊಂತೀನಿ, ನನ್ನ ಮನೇಲಿ ನನ್ನ ಜಾತಿ ಪಾಡಿಸ್ತೀನಿ, ನನ್ಗೆ ಯಾಕೆ ಎಲೆಕ್ಷನ್ ಯಾಕೆ ಜಾತಿ ಅನ್ಬೇಕು? ಯಾವ ಪಾರ್ಟಿ ಅವ್ರಿಗೆ ಏನು ಕೊಡ್ತಾರೆ ನೋಡ್ಬೇಕು ಫಸ್ಟು. ಈಗೇನೀಗ ಇವಾಗ JDS ಎಕ್ಸಾಂಪಲ್ ಏನು ಕೊಡ್ತಿದೆ, ಎಜುಕೇಷನ್ ಕೊಡ್ತಿದೆ ಮತ್ತು ಶಿಕ್ಷಣ ಇದು ಆರೋಗ್ಯ ಕೊಡ್ತಿದೆ. ಅವೆರಡು ಕೊಟ್ಬೇಕಾದ್ರೆ ಜನ ಫ್ರೀ ಆಗ್ತಾರೆ. ಅದನ್ನ ತಗೊಂಡು ಅದನ್ನ ವೋಟ್ ಹಾಕೋಕೆ ಯಾಕೆ ಆಗ್ತಾ ಇಲ್ಲ? ಅದರ ಬದಲಾವಣೆ ಏನಂದೆ ಇನ್ನೊಂದ್ಸಲ ಹೇಳು. ಶಿಕ್ಷಣ ಆರೋಗ್ಯ ಅಲ್ಲಲ್ಲ, ಈ ಸಲ ಪಂಚರತ್ನ ಅದಿದೆ, ಬೇಸಿಕ್. ಒಂದ್ ನಿಮಿಷ ಪ್ರಾಮಿಸ್, ಅದು ಪಂಚರತ್ನ ಯಾತ್ರೆ ನಾವು ಅಧಿಕಾರಕ್ಕೆ ಬಂದು ಕೊಡ್ತೀವಿ. ಅದು ನಿಮ್ಮ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದ್ರೆ ನಿಮ್ಗೆ ತಿಳುವಳಿಕೆ ಇರುವಂತವ್ರು ಅದನ್ನ ಯಾಕೆ ನಾವು ಇದನ್ನ ಮಾಡ್ತಾ ಇಲ್ಲ? ಅಲ್ಲ, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ಬಿಡಿ. ಅಲ್ಲ, ಫ್ರೀಗೆ ಏನು ಕೊಡಲ್ಲ ಸರ್. ಏನ್ ನೀವೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿ ಫ್ರೀ ಹೇಳಿ ಒಂದ್ ನಿಮಿಷ. ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಅದೊಂದು ನೆನ್ನೆ ನಾನೊಂದು ಕತೆ ಓದ್ತಾ ಇದ್ದೆ. ಒಂದು ತೋಳ ಹೇಳ್ತಂತೆ ಎಲ್ಲ ಕುರಿಗಳಿಗೂ, ನಾನು ನನ್ನನ್ನು ಚುನಾವಣೆಯಲ್ಲಿ ಗೆಲ್ಸಿದ್ರೆ ಎಲ್ರಿಗೂ ಕಂಬಳಿ ಕೊಡ್ತೀನಿ ಅಂತ. ಅದು ಗೆದ್ದ ಮೇಲೆ ಕೊಡ್ತಂತೆ ಕಂಬಳಿ. ಅಲ್ಲ, ಗೆದ್ದ ಮೇಲೆ ಕಂಬಳಿ ಕೊಡ್ತಾರೆ. ಒಂದ್ ನಿಮಿಷ, ಅವ್ರು ಹೇಳೋದು ಯಾವುದನ್ನು ಫ್ರೀ ಅಂತ ಇರೋದಿಲ್ಲ. ಸರ್ ಇದೊಂದು ಮಾತು ಹೇಳ್ತೀನಿ, ಒಂದು ಜೋಕ್ ಇದೆ ಸರ್, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಒಂದು ತಮಾಷೆಗೆ. ಯಾಕಂದ್ರೆ ಎಲ್ಲ ಸೀರಿಯಸ್ ಆಗಿ ನೋಡ್ತೀರ. ಅದಕ್ಕೆ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇಬ್ರು ಬಂದ್ರಂತೆ, ಒಂದು ಇದೇ ತರ ಒಂದಷ್ಟು ಜನ ಒಂದು ಪ್ಲೈನಲ್ಲಿ ಟ್ರಾವೆಲ್ ಮಾಡಬೇಕು ನೀವೆಲ್ಲ. ನಾನೊಬ್ಬ ಬಂದೆ, ಇವರೊಬ್ರು ಬಂದರು. ಓಕೆನಾ? ನಾನು ಬಂದು ನೋಡಿ, ನಾನು ಈ ಪ್ಲೈನ್ ಪೈಲಟು, ನಾನು ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಇದೆ, ನಾನು ಇಷ್ಟು ಮೈಲ್ಸ್ ಓಡಿಸಿದ್ದೀನಿ ಪ್ಲೈನ್ನ, ನಾನು ಇಂಟರ್ನ್ಯಾಷನಲ್ ಫ್ಲೈ ಮಾಡಿದ್ದೀನಿ, ನನ್ನ ಜೊತೆ ಬರ್ತೀರಾ ಅದು? ಸರಿ ಆಯ್ತು. ಅಜಿತ್ ಅವ್ರು ಬಂದ್ರಂತೆ, ನಿಮ್ಮನ್ನೆಲ್ಲ ನಾನು ಹಾರಿಸ್ತೀನಿ, ನಿಮ್ಮನ್ನೆಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀನಿ, ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ರು, ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ಬಿಡ್ತಾರೆ ಅಂತ. ನಾನು ಇಷ್ಟೆಲ್ಲ ಸರ್ಟಿಫಿಕೇಟ್ ತೋರಿಸ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಪ್ಲೇನ್ ಹಾರಿಸಕ್ಕೆ ಇವ್ರದ್ದು ಎಕ್ಸ್ಪೀರಿಯನ್ಸೇ ಕೇಳಿಲ್ಲ, ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾ ನೀನು ಅಂತ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಟ ಫ್ಲೈಟ್ನ. ನಾವು ಈ ಆಶ್ವಾಸನೆಗಳಿದೆಯಲ್ಲ ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನಾನು ಆಶ್ವಾಸನೆ ಕೊಡ್ಬೇಕು ನನಗೆ ಅನ್ಸಿತ್ತು ಸರ್. ಫಸ್ಟ್ ಆಫ್ ಆಲ್ ಹಾನೆಸ್ಟ್ ಆಗಿ ನಾನು ಕೊಡ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಬಡ್ಜೆಟ್ ಏನಿದೆ ಏನು ಸರ್, ಡೆಫಿಸಿಟ್ ಎಷ್ಟಿದೆ, ಈ ಬಡ್ಜೆಟ್ನ ಡಿವೈಡ್ ಮಾಡಿದ್ರೆ ಏನು ಸಮಸ್ಯೆಗಳಿದೆ, ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ಬೋದು ನಾನು ಗೊತ್ತಾಗಲ್ವಾ ಸರ್? ನನಗೆ ಗೊತ್ತಾಗಲ್ಲ ಸರ್. ನೀವೆಲ್ಲ ಯಾರು ಮಾಡಕ್ ಸಾಧ್ಯ ಆಗಲ್ಲ. 4 ವರ್ಷ 50 ವರ್ಷ 20 ವರ್ಷ 8 ವರ್ಷ ರಾಜ್ಯ ಆಳಿರೋರು, ನಿಮಗೆಲ್ಲ ಗೊತ್ತಿದೆ. ಈ ನಮ್ ಸತ್ತ ಪ್ರಜೆಗಳ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಗೊತ್ತು. ಅವ್ರೇನು ಮಾತಾಡೋದು, ಯಾಕಂದ್ರೆ ಈ ದೇಶದ ಜನಗಳ ಇತಿಹಾಸನ 500 ವರ್ಷಗಳ ಇತಿಹಾಸ ಸ್ಟಡಿ ಮಾಡಿದೀನಿ ನಾನು. ಕ್ಲೀನ್ ಆಗಿ ಅಲೋಕೇಟ್ ಮಾಡ್ಬೋದಲ್ಲ ಸರ್? ನೆಕ್ಸ್ಟ್ ಬಡ್ಜೆಟ್ ಇಷ್ಟನ್ನು ನಾವು 40,000 ಕೋಟಿನ ಎಜುಕೇಶನ್ ಇದೆ, ಹೆಲ್ತ್ಗೆ ಇಡ್ತೀವಿ, ಈ ಹಾಸ್ಪಿಟ್ಲ್ ಈ ತರ ಬರುತ್ತೆ ಸರ್. ಪಿಕ್ಚರ್ ಮಾಡಿ ಏನೋ ಇವಾಗ ನಾವೆಲ್ಲ ಒಂದು ಮನೆ ಕಟ್ಬೇಕಂದ್ರೆ 3D ಮಾಡಿಕೊಡ್ತೀವಿ, 3D ಮಾಡಿಕೊಡ್ಬೋದು, ಸ್ಕೆಚ್ ಹಾಕಿ ತೋರಿಸ್ಬಿಡ್ಬೋದು ನೀವು. ಯಾರು ಮಾಡಿಲ್ಲ. ಈಗ ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು ಕೇಳಿ ಸರ್. ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಶನ್ಗಾಗಿದೆ, ನೋಡಿ ಈ ಸ್ಕೂಲ್ ಹಿಂಗಾಗಿದೆ, ನೋಡಿ ಈ ಟಾಯ್ಲೆಟ್ ಹಿಂಗಾಗಿದೆ, ನೋಡಿ ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ. ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ತರ ಇದೆ ಮಾಡ್ಬೋದಲ್ವಾ ಸರ್? ಮಾಡ್ಬೋದಾ? 100% ಮಾಡ್ಬೋದಾ? ಯಾಕೆ ಮಾಡ್ತಾ ಇಲ್ಲ? ಕೇಳ್ತಾ ಇಲ್ಲ. ಅದೇ ಜನಗಳು ನಾನು ಕೇಳ್ತಾ ಇದ್ದೀನಿ ಸರ್. ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು? ಉಪೇಂದ್ರ ಅವ್ರು ಕೇಳ್ತಾನೂ ಇದ್ದಾರೆ, ಹೇಳ್ತಾನೂ ಇದ್ದಾರೆ. ಸ್ವಲ್ಪ ಜನ ಕೇಳ್ತಾರೆ. ಎಲ್ಲ ಕೇಳುವಾಗಬೇಕು ಅಂದ್ರೆ ನಮ್ಗೆ ಅಲ್ಟಿಮೇಟ್ಲಿ ಎಜುಕೇಶನ್, ಆರೋಗ್ಯ, ನಾವು ಫ್ರೀ ಆಗ್ತೀವಿ. ಆ ಬದಲಾವಣೆಯ ಬಗ್ಗೆನೇ ಮಾತಾಡ್ತಿರೋದು ಅವರು. ಉಪೇಂದ್ರ ಅವ್ರು ಹೇಳಿದಂತ ಒಂದು ಮಾತು ನನಗೆ ನಿಜ. ಯಾವ ಪಕ್ಷ ಯಾವ ಸರ್ಕಾರ ಏನನ್ನೂ ಫ್ರೀಯಾಗಿ ಕೊಡೋದಿಲ್ಲ ಸರ್, ಏನನ್ನೂ ಫ್ರೀಯಾಗಿ ಕೊಡೋದು. ದೇವರಿರುವುದಾದರೆ ಇಲ್ಲಿ
ಹೇಳ್ತಿದಾರಲ್ಲ, ಹೇಳಿದ್ದನ್ನ ಮಾಡಿದಾರಲ್ಲ, ಅದನ್ನ ನೀವು ತಗೊಂಡು ನೋಡಿ. ಈಗ 26,000 ಕೋಟಿ ಮನ್ನಾ ಮಾಡಿದಾರಲ್ಲ 14 ತಿಂಗಳಲ್ಲಿ ಮಾಡಿದಾರಲ್ಲ, ಅದು ಮಾಡ್ತೀನಿ 5 ವರ್ಷ ಎಲ್ಲ ಪಂಚಾಯತಿ ಲೆವೆಲ್ ಮಾಡ್ತಿದ್ದೀನಿ ಅಂತಿದ್ದಾರೆ. ನಾನು ಹೇಳೋದು ಅರ್ಥ ಆಗ್ತೀನಿ. ಇನ್ನೆಲ್ಲೋ ತೆಗೆದು ಮತ್ತೆಲ್ಲೋ ಕೊಡಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.